ಇನ್ನು ಈ ಘಟನೆಯನ್ನು ಖಂಡಿಸಿ ಅಪಾರ್ಟ್ಮೆಂಟ್ನ ನಿವಾಸಿಗಳೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ, ಅನ್ಯಾಯವಾಗೊಂದು ಮಗು ಬಲಿಯಾಗಿದೆ ಅಂತ. ವಿದ್ಯುತ್ ತಂತಿ ತಗುಲಿ ಬಾಲಕಿ ಸಾವು ಪ್ರಕರಣದಲ್ಲಿ ನಿನ್ನೆ ಮಧ್ಯರಾತ್ರಿ ಅಪಾರ್ಟ್ಮೆಂಟ್ ನಿವಾಸಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ನಿವಾಸಿಗಳು ಈ ರೀತಿ ಪ್ರೊಟೆಸ್ಟ್ ಮಾಡಿರೋದು. ವಿದ್ಯುತ್ ಕಂಬ ಪೂರೈಕೆ, ಕಂಬಗಳ ನಿರ್ವಹಣೆ ನೋಡ್ಕೊಳ್ತಾ ಇತ್ತಂತೆ ಈ PPMS ಅಂತ. PPMSನ ನಿರ್ಲಕ್ಷ್ಯದಿಂದಲೇ ಮಗುವಿನ ಸಾವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಲಕ್ಷ್ಯ ಮೊದಲೇನಲ್ಲ, ಈ ಹಿಂದೆಯೂ ನಡೆದಿತ್ತು ಅಂತ ಅವರೆಲ್ಲ ಕಿಡಿಕಾರಿದ್ದಾರೆ. So let Mark. Let's go and get another media people from the gate. They are not allowing it. Let's get is not allowing the. ಸರ್ ಇನ್ಸಿಡೆಂಟ್ ಆಗಿದೆ, ಯಾರು ಇಲ್ಲ ಅಂತ ಹೇಳ್ತಿಲ್ಲ. ಇದಕ್ಕೆ ಆಲ್ರೆಡಿ ಮಗುವಿನ ತಂದೆ ತಾಯಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ. ಅದು ಪೂರ್ತಿ ಬರೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ನಾವು ಅದೇನು ಉತ್ತರ ಕೊಡ್ತೀವಿ. ಮಗು ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಸತ್ತಿದೆ ಅಂತ ವಿಷಯ ಬಂದು ಚೆಕ್ ಮಾಡಿ ಹಾಸ್ಪಿಟ್ಲ್ ಹತ್ರ ಹೋದಾಗ ಪೊಲೀಸ್ ಅವ್ರ ಹತ್ರ ಎಲ್ಲ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿದ್ದೀರಿ. ಈಗಲೂ ಅದೇ ಸಪೋರ್ಟಲ್ಲಿ ಇದ್ದೀರಿ. ನಾವೆಲ್ಲೂ ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನ ತನಿಖೆ ಮಾಡಿ ಪೂರ್ಣ ಸತ್ಯ ಏನು ಅಂತ ಕೊಡೋವರೆಗೂ ನಮಗೆ ಸಹಕರಿಸಬೇಕು. ನಾವು ಸಹಕರಿಸ್ತೀವಿ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿ ಎಲ್ಲ ಹೋಗಿದ್ದಾರೆ. ತನಿಖೆ ಬೆಳಗ್ಗೆ ಬರ್ತಾ ಇದೆ. ನಾವೆಲ್ಲ ಅವಾಗಲೇ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಅಪಾರ್ಟ್ಮೆಂಟ್ನಲ್ಲಿ ವೈರು ತುಂಡಾಗಿ ಬೀಳೋದಕ್ಕೆ ಹೆಂಗೆ ಸಾಧ್ಯ, ಯಾವ ಥರ ಆಗಿತ್ತು? ಮತ್ತು ಅದೇನೋ PPMS ಅವರೇನೋ ಮ್ಯಾನೇಜ್ಮೆಂಟ್ ಅವ್ರು ನೋಡ್ಕೋತಾ ಇದ್ರು ಅಂದರೆ ಈ PPMS ಯಾರು? ಈಗ ಸದ್ಯಕ್ಕೆ ಏನಾಗಿದೆ ಪರಿಸ್ಥಿತಿ ಅಂತ? ಅರವಿಂದ್, ಬೆಂಗಳೂರಿನಲ್ಲಿ ತಾಯಿ ಮಗುವಿಗೆ ವಿದ್ಯುತ್ ತಂತಿ ತಗಲಿ ಸಾವನ್ನಪ್ಪಿರುವಂಥ ಘಟನೆ ಮಾಸುವ ಮುನ್ನ ಮತ್ತೊಂದು ಅಂಥದ್ದೇ ಒಂದು ವಿದ್ಯುತ್ ಘಟನೆ ನಡೆದಿರುವಂಥದ್ದು. ವರ್ತೂರಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 10 ವರ್ಷದ ಮಾನ್ಯ ಎಂಬ ಬಾಲಕಿ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಪೋಷಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ನಿನ್ನೆ ತಡರಾತ್ರಿ ಅಪಾರ್ಟ್ಮೆಂಟ್ನ ಒಳಗಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿಯ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಈ ಒಂದು ಘಟನೆಗೆ ಇಲ್ಲಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ನೇರವಾಗಿ ಕಾರಣವಾಗಿದೆ ಮಗುವಿನ ಸಾವಿಗೆ ಅನ್ನುವಂಥ ಆರೋಪವನ್ನು ಮಾಡಿ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಆಡಳಿತ PTM ಏನಿದೆ ಅದು ಬಹಳ ಮುಖ್ಯವಾಗಿ ಅಲ್ಲಿ ಎಲ್ಲ ನಿರ್ವಹಣೆಗಳನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಆ ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ತೋರಿದೆ ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ಒಂದು ಮಗುವಿಗೆ ಕರೆಂಟ್ ಶಾಕ್ ಆಗಿತ್ತು. ಅವಾಗಲೂ ಕೂಡ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅಲ್ಲಿ ಆಡಳಿತ ಮಂಡಳಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಹಿಂದೇಟು ಹಾಕಿ ನಿರ್ಲಕ್ಷ್ಯ ತೋರಿದ್ದೆ ಇವತ್ತು ಮಾನ್ಯ ಸಾವಿಗೆ ಕಾರಣವಾಗಿದೆ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅಲ್ಲಿ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕುವ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಈಗಾಗಲೇ ಆಯಾ ಅಪಾರ್ಟ್ಮೆಂಟ್ನ ಆಡಳಿತ ಮಂಡಳಿಯ ವಿರುದ್ಧ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದ್ದು, ದೂರಿನ ಅನ್ವಯ ಈಗಾಗಲೇ ಪೊಲೀಸರು FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಅಪಾರ್ಟ್ಮೆಂಟ್ ಅಂದ ತಕ್ಷಣ ಬಹಳ ಸೇಫ್ ಜಾಗ ಅನ್ನುವಂಥ ಒಂದು ವ್ಯವಸ್ಥೆ ಇರುತ್ತೆ. ಆ ಸೇಫ್ ಜಾಗದಲ್ಲೂ ಕೂಡ ಆ ವೈರ್ ಹೇಗೆ ಬಿದ್ದಿದೆ ಅನ್ನುವಂಥದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ತನಿಖೆ ಮಾಡುವ ಕೆಲಸವನ್ನು ವರ್ತೂರು ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ಈಗ ಮ್ಯಾನೇಜ್ಮೆಂಟ್ ಅವರು ಅಥವಾ ಈ PPMS ಅವರು ಇವರು ಇದಕ್ಕೆ ಏನು ರಿಯಾಕ್ಟ್ ಮಾಡಿಲ್ವಾ? ಯಾಕೆ ಆ ಥರ ವಿದ್ಯುತ್ ತಂತಿ ಕಟ್ಟಾಗಿ ಬಿತ್ತು, ಅದು ಯಾರ ಗಮನಕ್ಕೂ ಬಂದಿಲ್ವಾ? ಅದಕ್ಕೆ ಅವ್ರು ಏನು ಜವಾಬ್ದಾರಿ ತಗೋಬೇಕಾಗಿತ್ತು? ಇದ್ರ ಬಗ್ಗೆ ಏನಾದ್ರು ಮಾತನಾಡಿದಾರಾ ಅಂತ? ಅರವಿಂದ್, ಇಲ್ಲಿಯವರೆಗೂ ಆ PPMS ಅವ್ರ ಕಡೆಯಿಂದ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಆದರೆ ಅವರ ನಿರ್ಲಕ್ಷ್ಯವನ್ನು ತೋರಿ ಈಗಾಗಲೇ ನಿವಾಸಿಗಳು ಪ್ರತಿಭಟನೆ ಮಾಡಿ ಅವರ ವಿರುದ್ಧ ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆ ದೂರಿನ ಅನ್ವಯ ಸಂಬಂಧಪಟ್ಟವರಿಗೆ ಈಗಾಗಲೇ ವರ್ತೂರು ಪೊಲೀಸರು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅವರನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ಮಾಡಿದ ನಂತರ ಹೇಗೆ ನಿರ್ಲಕ್ಷ್ಯ ಮತ್ತು ತಂತಿ ಬೀಳಲಿಕ್ಕೆ ಪ್ರಮುಖವಾದ ಕಾರಣ ಏನು ಅನ್ನುವಂಥದ್ದು ತಿಳಿದು ಬರಬೇಕಾಗತ್ತೆ. ಅರವಿಂದ್, ಓಕೆ ನಾಗೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ವರ್ತೂರಿನ ಪ್ರೆಸ್ಟೀಜ್ ಹೆಬಿಟೇಟ್ ಅಪಾರ್ಟ್ಮೆಂಟ್ ಅಂತ. ನಿಜ, ಅಪಾರ್ಟ್ಮೆಂಟ್ ಅಂದರೆ ಚೆನ್ನಾಗಿರುತ್ತೆ, ಎಲ್ಲ ಭದ್ರತೆ ಎಲ್ಲ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅಂತೆಲ್ಲ ಅನ್ಕೋತಾರೆ. ಬಟ್ ಅಲ್ಲೂ ಇಂಥ ಅವ್ಯವಸ್ಥೆಗಳಿರುತ್ತೆ ಅನ್ನೋದಕ್ಕೆ ಈ ಅಪಾರ್ಟ್ಮೆಂಟೇ ಸಾಕ್ಷಿ. ಅವ್ರು ಯಾರು ಇದನ್ನು ಮೇಂಟೈನ್ ಮಾಡ್ತಾ ಇರೋರು PPMS ಅವರು, ಅವರೇ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ.
ಈಗಾಗಲೇ ಮಾನ್ಯ ಅವರ ಅಪ್ಪ ಅಮ್ಮ ಅಂದರೆ ಆ ಮಗು ಮೃತಪಡ್ತಲ್ಲ ಅವರ ಅಪ್ಪ ಅಮ್ಮ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟ ಮೇಲೆ ಅವರು ಪೊಲೀಸರು FIR ಮಾಡಿಕೊಂಡು ಇವರಿಗೆ ನೋಟಿಸ್ ಕೊಡ್ತಾರೆ. ಯಾರ ನಿರ್ಲಕ್ಷ್ಯದಿಂದ ಇದಾಗಿರೋದು ಅವರ ವಿರುದ್ಧ ಕ್ರಮ. ಬಟ್ ಏನೇ ಕ್ರಮ ತಗೊಳ್ಳಿ, ಏನೇ ಆಗಲಿ, ಆ ಮುದ್ದು ಮಗು 10 ವರ್ಷದ ಮಾನ್ಯ ವಾಪಸ್ ಬರಲ್ಲ. ನೋಡಿ, ಆ ತಂದೆ ತಾಯಿಯ ದುಃಖ, ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ಒಂದು ಕಡೆ, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿ ಹೋರಾಟ ಕೂಡ ಮಾಡಬೇಕು ಅವರು. ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲರೂ ಕೈ ಜೋಡಿಸಿದ್ದಾರೆ. ಇವತ್ತು ಆ ಮಗುಗಾಗಿದ್ದು ನಾಳೆ ದಿವಸ ಇನ್ನೊಂದು ಮಗುಗೆ ಆಗಬಾರ್ದು ಅನ್ನೋ ಕಾರಣವಾಗಿ ಪೊಲೀಸರು ಅದಕ್ಕೆ ಕ್ರಮ ತಗೋಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಮೊದಲು ಅದನ್ನು ಅವ್ರನ್ನ ಪತ್ತೆ ಮಾಡಬೇಕು, ಮತ್ತು ಅವರ ವಿರುದ್ಧ ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ಜನರ ನಿರ್ಲಕ್ಷ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ.